ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ಸಂಗೀತ ಪ್ರಿಯರು, ಸ್ವತಃ ಸಂಗೀತ ವಿದ್ವಾಂಸರು ಹೌದು. ಅದಕ್ಕೆ ಸಾಕ್ಷಿ ಎಂಬಂತೆ ನಿರ್ಮಾಣ ಆಗಿರೋದೇ ಈ ಬೃಹತ್ ನಾದಮಂಟಪ. ಈ ನಾದಮಂಟಪದ ವಿಶೇಷತೆಗಳು ಒಂದೆರಡಲ್ಲ. ನಾದಮಂಟಪದ ವಿಶೇಷತೆಗಳನ್ನ ಹೇಳೋದಕ್ಕೆ ಒಂದು ದಿನ ಕೂಡ ಸಾಕಾಗೋದಿಲ್ಲ. ಭಾರತೀಯ ಸಂಗೀತ ಪರಂಪರೆಯ ಅತಿರಥ ಮಹಾರಥರೆಲ್ಲರೂ ಕೂಡ ಈ ವೇದಿಕೆಯಲ್ಲಿ ತಮ್ಮ ನಾದ ಸುಧೆಯನ್ನು ಹರಿಸಿದ್ದಾರೆ. ಹಾಗಾದರೆ ಈ ನಾದಮಂಟಪದ ವಿಶೇಷತೆಗಳು ಏನು ಅನ್ನೋದನ್ನ ನೋಡೋಣ ಬನ್ನಿ. ಸಚ್ಚಿದಾನಂದ ಆಶ್ರಮಕ್ಕೂ ಸಂಗೀತಕ್ಕೂ ವಿಶೇಷ ಸಂಬಂಧ. ಈ ಆಶ್ರಮವೇ ನಾದಲೋಕದಂತಿದೆ. ಇಂತಹ ನಾದಲೋಕದಲ್ಲಿ ವೈಶಿಷ್ಟ್ಯಪೂರ್ಣವಾದ ಒಂದು ನಾದಮಂಟಪವಿದೆ. ಅದೇ ರಾಗರಾಗಿಣಿ ನಾದಮಂಟಪ. ಸುಮಾರು 7,000 ಭಕ್ತರು ಕೂರಬಹುದಾದಷ್ಟು ಸ್ಥಳಾವಕಾಶವಿರುವ ಬೃಹತ್ತಾದ ಮಂಟಪವಿದು. ಇಲ್ಲಿನ ಕಂಬಗಳಲ್ಲಿ ಗಣಪತಿ, ನಂದಿ, ಹಯಗ್ರೀವ, ಭೃಂಗಿ, ನಾರದ ಮುಂತಾದವರ ವಿಗ್ರಹಗಳಿವೆ. ಸಂಗೀತವನ್ನ ಪ್ರತಿನಿಧಿಸುವ ದೇವ ದೇವತೆಗಳ ವಿಗ್ರಹಗಳೂ ಇವೆ. ಇಲ್ಲಿರುವ ಒಂದೊಂದು ಕಂಬವು ಶ್ರುತಿ, ತಾಳವನ್ನ ಪ್ರತಿನಿಧಿಸುತ್ತೆ. ಇಲ್ಲಿ ಮಾತ್ರ ಸಪ್ತಸ್ವರ ದೇವತೆಗಳ ಮೂರ್ತಿಗಳು ನೋಡಲು ಸಿಗುತ್ತವೆ. ಜಗತ್ತಿನ ವಿವಿಧ ದೇಶಗಳ ಸಂಗೀತ ದಿಗ್ಗಜರು ಈ ನಾದ ಮಂಟಪದಲ್ಲಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಮನಸ್ಸನ್ನು ಹಗುರಗೊಳಿಸಿ ಒಳಗಿನ ಎಲ್ಲ ಸಂಕಟಗಳನ್ನ ಕಳೆದು ದೇಹ ಮತ್ತು ಮನಸ್ಸುಗಳೆರಡೂ ಆರೋಗ್ಯವಾಗುವಂತೆ ಮಾಡುವ ಈ ವಾತಾವರಣ ಜಗತ್ತಿನ ಎಷ್ಟೋ ಜನರನ್ನ ಸೆಳೆದಿದೆ ಎಂದು ಮಠದ ಭಕ್ತರು ಅಭಿಮಾನ ಪಡ್ತಾರೆ. ಕಿಷ್ಕಿಂಧ ಮೂಲಿಕಾ ಬೋನ್ಸಾಯಿ ಗಾರ್ಡನ್ ಏನಪ್ಪ ಇದು ಅಂತ ಅನ್ಕೊಂಡ್ರ? ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಮತ್ತೊಂದು ವಿಶೇಷತೆ ಈ ಸಸ್ಯವನ. 150 ವರ್ಷ ಹಳೆಯದಾದಂತಹ ಮರವನ್ನು ನೀವಿಲ್ಲಿ ನೋಡಬಹುದು. ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಸಸ್ಯಗಳನ್ನು ಆಯುರ್ವೇದ ಗಿಡಮೂಲಿಕೆಗಳನ್ನಾಗಿ ಕೂಡ ಉಪಯೋಗಿಸಲಾಗುತ್ತೆ. ಹಾಗಾದರೆ ಈ ಬೋನ್ಸಾಯಿ ಗಾರ್ಡನ್ ಕುರಿತಂತಹ ಮತ್ತಷ್ಟು ವಿವರ ಈ ರಿಪೋರ್ಟ್ನಲ್ಲಿ. ಸಚ್ಚಿದಾನಂದ ಆಶ್ರಮದ ಮತ್ತೊಂದು ವಿಶೇಷ ಅಂದ್ರೆ ಬೋನ್ಸಾಯಿ ಮರಗಳ ವನ. ಇದನ್ನ ಕಿಷ್ಕಿಂಧ ಮೂಲಿಕಾ ವನ ಅಂತ ಕರೆಯಲಾಗುತ್ತೆ. ಇಪ್ಪತ್ತೈದು ವರ್ಷಗಳ ಹಿಂದೆ ಔಷಧೀಯ ಸಸ್ಯಗಳನ್ನ ಈ ವನದಲ್ಲಿ ಬೆಳೆಸಲು ಆರಂಭಿಸಲಾಗಿತ್ತು. ಈಗ ಇದರಲ್ಲೇ ಹಲವು ಪುಟ್ಟ ವನಗಳಾಗಿವೆ. ಅವುಗಳಲ್ಲಿ ಆಕರ್ಷಕವಾಗಿರೋದು ಬೋನ್ಸಾಯಿ ಗಿಡಗಳ ವನ. ಬೃಹತ್ತಾಗಿ ಬೆಳೆದು ನಿಲ್ಲಬೇಕಾದ ಮರಗಳನ್ನ ಪುಟ್ಟ ಕುಂಡದಲ್ಲಿ ಬೆಳೆಸಿಡಲಾಗಿದೆ.
ಜಪಾನಿನ ವಿಶೇಷ ಕಲೆಯನ್ನ ಅನುಸರಿಸಿ ಈ ಮೂಲಿಕಾ ವನದಲ್ಲಿ 100 ಬೋನ್ಸಾಯಿ ಮರಗಳನ್ನ ಬೆಳೆಸಲಾಗಿದೆ. ಇಷ್ಟೇ ಅಲ್ಲದೆ ರಾಶಿವನ, ನಕ್ಷತ್ರವನ, ಸಪ್ತರ್ಷಿವನ, ಪಂಚಯತ್ನ ವನಗಳು ಮೈದುಂಬಿ ನೋಡುಗರ ಕಣ್ಮನ ಸೆಳೆಯುತ್ತವೆ. ಗಂಧ, ಹಸಿರಿನಿಂದ ನಳನಳಿಸುವ ಈ ಸಸ್ಯಗಳ ನಡುವೆ ಇರುವುದು ಮನಸ್ಸಿಗೆ, ದೇಹಕ್ಕೆ ಹಿತವನ್ನ ತಂದುಕೊಡುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಗಣಪತಿ ಸಚ್ಚಿದಾನಂದ ಶ್ರೀಗಳು ತಮ್ಮ ಮಠಕ್ಕೆ ಬರುವ ಭಕ್ತರಿಗೆ ಇಂತಹ ವಿಶೇಷ ಪರಿಸರ ಲಭ್ಯವಾಗುವಂತೆ ಮಾಡಿದ್ದಾರೆ. ವಿಜಯೋತ್ಸವ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ.